ಮಾಡ್ಬೇಕಾದ್ರೆ ಧ್ಯಾನನೂ ಮಾಡ್ತೀವಿ. ಧ್ಯಾನಂ ಅಂತಾನೆ ಒಂದು ಶ್ಲೋಕ ಬರುತ್ತೆ, ಅಥವಾ ಒಂದೆರಡು ನಿಮಿಷ ನಾವು ಧ್ಯಾನ ಮಾಡ್ತೀವಿ. ಇದು ನಾವು ಪೂಜೆ ಮಾಡೋಕ್ ಮೊದ್ಲು ಮಾಡ್ಬೇಕಾ ಧ್ಯಾನ ಅನ್ನೋವಂಥದ್ದನ್ನ, ಅಥವಾ ಪೂಜೆ ಆದ್ಮೇಲೆ ಮಾಡ್ಬೇಕು? ಮಾಡುವಿಕೆ, ಅಭ್ಯಾಸ ಇದೆಲ್ಲವೂ ಕೂಡ ಒಂದು ಹೊರಗಿಂದ ನಮಗೆ ಡಿಸಿಪ್ಲಿನ್ ಮಾಡಿಸುತ್ತೆ. ಆ ಮಂತ್ರಗಳು ಓದಿದಾಗ ಮಂತ್ರಗಳು ಹೇಳುತ್ತೆ, ಇದಾದ್ಮೇಲೆ ಇದು ಮಾಡು, ಇದಾದ್ಮೇಲೆ ಇದು ಮಾಡು ಅಂತ. ಹೇಗೆ ಪತಂಜಲಿ ಯೋಗ ಸೂತ್ರದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಇದೆಯೋ, ಈ ಮೆಟ್ಟಲು ಎಲ್ಲರೂ ಅಂದ್ಕೊಳ್ತಾರೆ ಒಂದಾದ್ಮೇಲೆ ಒಂದು ಅಂದರೆ ಹತ್ಕೊಂಡು ಹೋಗೋದು ಅಂತ. ಇಲ್ಲ, ಅದು ಒಳಗೆ ಹೋಗೋದು. ಯಮ ನಿಯಮಗಳು ಬಹಿರ್ಸಾಧನವಾದ ಮೇಲೆ ಅಂತರ್ಸಾಧನಕ್ಕೆ ತಯಾರಾಗ್ತೀವಿ. ಅಂತರ್ಸಾಧನವಾದ ಮೇಲೆ ನಾವು ಅಂತರಾಂತರ ಸಾಧನಕ್ಕೆ ತಾನು ತಯಾರಾಗ್ತೀವಿ. ಬಾಗಿಲು ತಗೊಂಡೋಗುತ್ತೆ. ಹಾಗೆ ನಾವು ಮಂತ್ರದಲ್ಲಿ ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಇದಾದ್ಮೇಲೆ ಇದು ಮಾಡಿ, ಇದಾದ್ಮೇಲೆ ಇದು ಮಾಡಿ ಅಂತ ಹಾಕಿರೋದು ಯಾಕೆ ಅಂದರೆ ನಾವು ಒಳಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಎನಿ ಮಂತ್ರ ಫಾರ್ ದಟ್ ಮ್ಯಾಟರ್, ಕರನ್ಯಾಸ, ಅಂಗನ್ಯಾಸ, ಪ್ರಾಣಾಯಾಮ, ಜಪ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ಮನಸ್ಸಿದ್ಧತೆ ಮಾಡಿಕೊಂಡು, ಒಂದು ಕಡೆ ಕೂತ್ಕೊಂಡು ಡಿಸಿಪ್ಲಿನ್ ಎಲ್ಲ. ಪೂಜೆ ಶುರು ಆಗೋದೇನೆ ಧ್ಯಾನಂ ಅಂದಾಗ. ಅಂದ್ರೇನು, ಇದಿಷ್ಟು ಮಾಡೋದು ಕೂಡ ಯೋಗವೇ. ನೀವು ಸರಿಯಾಗಿ ಕೂತ್ಕೊಳ್ಳೋದು, ಕಮಿಟೆಡಾಗಿ ಕೂತ್ಕೊಳ್ಳೋದು, ಮಧ್ಯ ಏಳದೇ ಇರೋದು, ಆಮೇಲೆ ಬಾಯಕ್ಕೆ ಆಗುತ್ತಲ್ಲ ಅಂತ 3 ಉದ್ದರಣೆ ತೊಗೊಂಡು ನೀರು ತೊಗೊಳ್ಳೋದು, ಚಿಮ್ಸ್ಕೊಳ್ಳೋದು, ಎಚ್ಚರ ಮಾಡ್ಕೊಳ್ಳೋದು, ಗಂಟಾನಾದ ಕೇಳೋದು, ಆ ಕಡೆ ಈ ಕಡೆ ಗಮನ ಬರದೇ ಇರೋ ಮಾಡೋದು, ಇದೆಲ್ಲ ಮನಸ್ಸು ದೇಹ ಒಂದು ಕಡೆ ನಿಲ್ಲೋದಕ್ಕೇ ಇವೆಲ್ಲ ಮಂತ್ರಗಳಿದೆ. ಇನ್ನೂ ಒಳಗಡೆ ಹೋಗಬೇಕಲ್ಲ, ಅದಕ್ಕೆ ಧ್ಯಾನಂ ಅಂತ ಹೇಳ್ತೀವಿ. ಧ್ಯಾನಂ ಅಂದ್ಬಿಟ್ಟು ಒಂದು ಶ್ಲೋಕ ಹೇಳಿ ಯಾವ ದೇವ್ರನ್ನ ಪೂಜೆ ಮಾಡ್ತೀವೋ ಆ ದೇವ್ರನ್ನ ವಿಜುವಲೈಸ್ ಮಾಡ್ಕೊಳ್ತೀವಿ. ನೀನು ಹೀಗಿದೆಯಾ, ನಿನ್ನ ಕೈಯಲ್ಲಿ ಏನೇನು ಆಯುಧಗಳಿದೆ, ನಿನ್ನ ಮಹಿಮೆ ಏನು, ಧ್ಯಾನ ಶ್ಲೋಕ ಅಂತ ಇದೆ. ಅದು ಶಾಸ್ತ್ರಕ್ಕೆ ಧ್ಯಾನ ಶ್ಲೋಕ ಹೇಳೋದು ಒಂದು. ಅದು ಹೇಳಿದ ಮೇಲೆ ಆಗೋಯ್ತು. ಇನ್ನು ಆ ದೇವಿನ ಸ್ಥಾಪನೆ ಮಾಡಿದಂಗೆ ಮಾನಸ ಪೂಜೆಯಲ್ಲಿ ಆ ದೇವಿ ಬಂದುಬಿಡ್ತಾಳೆ, ಅವಳ ಆಕಾರ ತೊಗೊಂಡ್ಬಿಡ್ತಾಳೆ. ಇವಾಗ ಅವಳಿಗೆ ನಮ್ಮಲ್ಲಿ ಪೂಜೆ ನಡೆಯುತ್ತೆ. ಪೂಜೆಗೆ ನಾವು ಧ್ಯಾನ ಮಾಡಿದಾಗ ಮೊದಲು ದೇವಿಯ ಒಂದು ವರ್ಣನೆ ಮಾಡಿ ಧ್ಯಾನ ಶ್ಲೋಕಗಳಲ್ಲಿ ಅವಳ ಫಿಸಿಕಲ್ ಬ್ಯೂಟಿ ಏನಿದೆ ಅದನ್ನ ಮನಸ್ಸಿಗೆ ತಗೊಂಡು ಒಂದು ಆಕಾರ ಸೃಷ್ಟಿಯಾಗಿ ಕಣ್ಮುಚ್ಚಿದ್ರೂ ಅದು ಕಾಣಬೇಕು. ಆ ರೀತಿ ಒಂದು ಮನಸ್ಸು ಬರೋ ಹಾಗೆ ಧ್ಯಾನ ಶ್ಲೋಕ ಹೇಳ್ತೀವಿ. ಧ್ಯಾನಂ ಅಂದರೆ ಧ್ಯಾನಕ್ಕೆ ತಯಾರಾದ ಮನಸ್ಸಿನಲ್ಲಿ ಆ ದೇವಿಯನ್ನು ಆವಾಹನೆ ಮಾಡಿಕೊಂಡು ಸ್ಥಾಪಿಸಿದ್ದೀವಿ ಅಂತ. ಆ ಧ್ಯಾನ ಅಷ್ಟೇ ಮುಗಿಯಲ್ಲ, ಅದು 1 ನಿಮಿಷ ಆಗ್ಬೋದು. ಆದರೆ ಮುಂದೆ ಮಾಡೋದು ಎಲ್ಲವೂ ಕೂಡ ಆ ದೇವಿಯ ಆಕಾರ ನಿರಾಕಾರಕ್ಕೆ ಹೋಗೋವರೆಗೂ, ಆ ಗುಣಗಳು ಸಗುಣ ನಿರ್ಗುಣವಾಗೋವರೆಗೂ, ಅವಳು ಆ ಗುಣಗಳೆಲ್ಲ ನಮ್ಮ ಸ್ವಭಾವಕ್ಕೆ ಸೇರೋವರೆಗೂ, ಪ್ರತಿಯೊಂದು ನಾಮದಲ್ಲೂ ಅವಳನ್ನು ಚೆನ್ನಾಗಿ ವಿಸ್ತಾರವಾಗಿ ವಿವರಿಸಿ ವಿಶಾಲ ಮಾಡಿ ನಮ್ಮ ಅಹಂಕಾರವನ್ನು ಅದರಲ್ಲಿ ಕರಗಿಸ್ತಾ ನಾವು ಅವಳಲ್ಲಿ ಸಂಪೂರ್ಣ ಸರೆಂಡರ್ ಆಗ್ತೀವಿ, ಒಂದಾಗ್ತೀವಿ. ಅದು ಧ್ಯಾನ ಲಭಿಸುತ್ತೆ. ಅವಳಲ್ಲಿ ಒಂದಾದಾಗ ಸಾಯುಜ್ಯ ಸಿಗತ್ತೆ. ಅಲ್ಲಿವರೆಗೂ ಈ 4 ಸ್ಥಿತಿಗಳು ಕೂಡ ನಾವು ಅನುಭವಿಸ್ತೀವಿ. ಮೊದಲು ಹೊರಗಡೆಯಿಂದ ಮಾಡಿದಾಗ ಅವಳ ಒಂದು ಸಾನ್ನಿಧ್ಯವನ್ನು ಪಡಿತೀವಿ. ಆಮೇಲೆ ಸಾರೂಪ್ಯವನ್ನು, ಸಾಲೋಕ್ಯವನ್ನು, ಸಾಯುಜ್ಯವನ್ನು ಪಡಿತೀವಿ. ಇದು ಡಿಫ್ರೆಂಟ್ ಲೆವೆಲ್ಸ್, ಡಿಫ್ರೆಂಟ್ ಡಿಗ್ರೀಸ್, ಡಿಫ್ರೆಂಟ್ ಆವರಣಗಳು. ಇದರಲ್ಲಿ ಹಾಗೆ ಹೇಳ್ತಾ ನಮ್ಮಲ್ಲೇ ಒಂದು ಯಂತ್ರದ ಹಾಗೆ ಆ ಆಕಾರ ಹೋಗಿ ಒಂದು ಯಂತ್ರ ಸ್ವರೂಪವಾಗಿ ನಮ್ಮ ಸುತ್ತ ಅದು ಒಂದು ಮಂಡಲವಾಗಿ ಕಾಣುತ್ತೆ. ನಾವು ಅದರ ಮಧ್ಯ ಇರ್ತೀವಿ. ನಾವು ಧ್ಯಾನ ಮಾಡಿದಾಗ ಎಷ್ಟೊತ್ತು ಬೇಕಾದರೂ ಕೂತಿರ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಪೂಜೆ ಆದಮೇಲಿನ ಧ್ಯಾನ. ಅದು ಪಡ್ಕೊಂಡಿದ್ದು ನಾವು, ಇದು ಮಾಡಿದ್ದು, ಅದು ಪಡ್ಕೊಂಡಿದ್ದು. ಅಮ್ಮ, ಈ ಕರ್ಮ ಮಾಡೋರಿಗೆ ಕರ್ಮಯೋಗನೇ ಅರ್ಥ ಆಗಲ್ಲ ಅಮ್ಮ. ಅದು ಅಷ್ಟು ಕಷ್ಟ ಇದೆಯಾ ಕರ್ಮಯೋಗ ಅನ್ನೋದು? ಕರ್ಮ ಇದನ್ನು ನಾವು ಆ ಪದನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಕಾಂಟೆಕ್ಸ್ಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ. ಅಯ್ಯೋ ನನ್ನ ಇದು ಕರ್ಮ ಅಂತೀವಿ. ನಾನು ಮಾಡಿದ ಕರ್ಮ ಅಂತ. ನಾವೇನು ಕರ್ಮ ಮಾಡಿದ್ದೀವೋ ಅದೇ ವಾಪಸ್ ಬರುತ್ತೆ. ಡೆಸ್ಟಿನಿ ಅನ್ನೋ ಅರ್ಥವೂ ಬರೋದ್ರಿಂದ ಏನು ಮಾಡಿದ್ರೂ ಕರ್ಮ ಅಂದ್ಬಿಡ್ತೀವಿ. ಅಯ್ಯೋ ನನ್ನ ಕರ್ಮಕ್ಕೆ ಇದು ಬಂದಿದೆ, ನನ್ನ ಕರ್ಮ ಇದು ಮಾಡಲೇಬೇಕು.
ಈ ಕರ್ಮ ಮಾಡದೇ ಇದ್ದರೆ ಆಗಲ್ಲ, ಕರ್ಮ ಮಾಡ್ತೀನಿ. ಹಾಗೆ ಜನ ಕರ್ಮನ ಒಂದೊಂದು ಸತಿ ತಮಗೆ ಬೇಕಾದಂಗೆ ಉಪಯೋಗಿಸ್ಬಿಡ್ತಾರೆ. ಆ್ಯಕ್ಚುಲಿ ಭಗವದ್ಗೀತೆ ಹೇಳೋ ಕರ್ಮ ಯೋಗ ನಮ್ಮ ಕರ್ಮ ಕಳಿಯೋಕ್ಕೆ, ಕರ್ಮ ಯೋಗ ಅಂತಲೇ ಹೇಳಬೇಕು. ನಾನು ಕರ್ಮ ಯೋಗಿ, ನಾನು ಕರ್ಮ ಯೋಗದಲ್ಲಿದ್ದೇನೆ. ಕರ್ಮ ಯೋಗ ಅಂದರೆ ಕರ್ಮದಲ್ಲಿ ಒಂದಾಗಿದ್ದೇನೆ. ನಾನು ಕರ್ಮವನ್ನು ನನ್ನಲ್ಲಿ ಒಂದಾಗಿ ಅದರಲ್ಲಿ ಸೇರಿಕೊಂಡು ದೈವತ್ವದಿಂದ ನಾನು ಮಾಡ್ತಾ ಇದ್ದೀನಿ. ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿದ್ದು ಕರ್ಮವನ್ನು ಮಾಡುವುದು ಕರ್ಮಯೋಗ. ಯೋಗದಲ್ಲಿ ಮೊದಲು ಇದ್ದೀನಿ, ನನ್ನೊಳಗೆ ನಾನಿದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅದು ನನ್ನಿಂದ ಆಗ್ತಾ ಇದೆ, ಅದು ಕರ್ಮಯೋಗ. ನಾವು ಮಾಡ್ತಾ ಇಲ್ಲ. ಮಾಡೋದೆಲ್ಲ ಆವಾಗ ಕರ್ಮ ಆಗುತ್ತೆ, ಆಗೋದೆಲ್ಲ ಕರ್ಮ ಆಗುತ್ತೆ. ನನ್ನಿಂದ ಇದು ಆಗ್ತಾ ಇದೆ, ನಾನು ಇದರಲ್ಲಿ ನಾನೇ ಆಗಿಬಿಟ್ಟಿದ್ದೀನಿ. ಮಾಡುವಾಗ ಕರ್ಮವೇ ನಾನಾಗಿದ್ದೀನಿ. ನನ್ನ 100ಕ್ಕೆ 100 ಇದಕ್ಕೆ ಕೊಟ್ಟಿದ್ದೀನಿ. ನನ್ನ ದೇಹ ಇದಕ್ಕೆ, ನನ್ನ ಮನಸ್ಸು ಇದಕ್ಕೆ, ನನ್ನ ಬುದ್ಧಿ ಇದಕ್ಕೆ, ನನ್ನ ಪ್ರಜ್ಞೆ ಜಾಗೃತವಾಗಿದೆ. ಇದಕ್ಕೋಸ್ಕರನೇ ನಾನು 100ಕ್ಕೆ 100 ನನ್ನನ್ನು ಸಂಪೂರ್ಣ ಎನರ್ಜಿನ ಇದಕ್ಕೆ ಕೊಟ್ಟಿದ್ದೀನಿ. ನಾನು ಅಹಂಕಾರವನ್ನು ಇದಕ್ಕಾಗಿ ಸರೆಂಡರ್ ಮಾಡಿದ್ದೀನಿ. ನಾನು ಅಹಂಕಾರ ಇಲ್ಲದೆ ಮಾಡ್ತಾಯಿದ್ದೀನಿ, ಸೆಲ್ಫ್ಲೆಸ್ಸಾಗಿ ಮಾಡ್ತಾಯಿದ್ದೀನಿ. ನನಗೋಸ್ಕರ ಮಾಡ್ತಾ ಇಲ್ಲ, ಸ್ವಾರ್ಥದಲ್ಲಿ ಮಾಡ್ತಾ ಇಲ್ಲ. ನಾನು ಪ್ರತಿಯೊಂದನ್ನು ಮಾಡುವಾಗ ಆ್ಯಸ್ ಎ ರೆಸಿಪ್ರೊಕೇಷನ್ ನನ್ನಿಂದ ನಡೀತಾ ಇದೆ. ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಏನು ಆಗಬೇಕು ಅದು ನನ್ನಿಂದ ಆಗ್ತಾ ಇರೋದು ಕರ್ಮ. ಇದು ಪರಮಾತ್ಮನ ಇಚ್ಛೆಯಂತೆ ಆಗ್ತಾ ಇದೆ. ನಾನು ಯಾವುದನ್ನು ನನಗೆ ಹೀಗೆ ಆಗಬೇಕು ಅಂತ ಮಾಡ್ತಾ ಇಲ್ಲ. ಇಟ್ಸ್ ಅನ್ ಆ್ಯಕ್ಷನ್, ಇಟ್ಸ್ ಅನ್ ಎಕ್ಸ್ಪ್ರೆಷನ್, ಇಟ್ಸ್ ಸ್ಪಾಂಟೇನಿಯಸ್ ಎಕ್ಸ್ಪ್ರೆಷನ್, ಇಟ್ಸ್ ಟೋಟಲ್ ಫ್ರಮ್ ಫ್ರೀಡಮ್. ಇಟ್ ಈಸ್ ಆಕ್ಸೆಪ್ಟಿಂಗ್ ಆ್ಯಂಡ್ ದಿ ಆನ್ಸರಿಂಗ್ ದಿ ಡಿಮಾಂಡ್ ಆಫ್ ದಿ ಪರ್ಟಿಕ್ಯುಲರ್ ಮೊಮೆಂಟ್. ಆ ಥರ ನನ್ನಿಂದ ಅದು ಉದ್ಭವಿಸಿ ಬರ್ತಾ ಇದೆ ಕರ್ಮ. ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಯೋಗದಲ್ಲಿ ಮಾಡ್ತಾ ಇರೋದು ಕರ್ಮಯೋಗ. ಅಮ್ಮ, ಪ್ರತಿದಿನ ನಾವು ಒಂದೇ ಸಮಯಕ್ಕೆ ಧ್ಯಾನ ಮಾಡ್ಬೇಕಾ ಅಥವಾ ನಮ್ಗೆ ಇಷ್ಟ ಬಂದಿದ್ದ ಟೈಮಲ್ಲಿ ಧ್ಯಾನ ಮಾಡ್ಬೋದಾ? ಸೆಕೆಂಡ್ ಹಾಫ್ ಆಫ್ ದಿ ಕ್ವೆಶ್ಚನ್ ತೊಗೊಳ್ತೀನಿ. ಇಷ್ಟ ಬಂದಿದ್ದ ಟೈಮ್ನಲ್ಲಿ ಮಾಡಬಹುದಾ? ಇಷ್ಟ ಬಂದಾಗ ನಿಜವಾಗ್ಲೂ ಮಾಡಬೇಕು, ಇಚ್ಛೆ ಇದ್ದಾಗ ಧ್ಯಾನಕ್ಕೆ ಮಾಡಬೇಕು. ಆದರೆ ಇಷ್ಟ ಬಂದಾಗ ಮಾಡೋದು ಅಂದರೆ ನಮ್ಮ ದೇಹ ಸ್ಥಿತಿ ರೆಡಿ ಇದೆಯಾ? ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ ಹೊತ್ತು ಧ್ಯಾನ ಆಗಲ್ಲ. ನಿದ್ದೆ ಬರ್ತಾ ಇರೋ ಟೈಮ್ನಲ್ಲಿ ಧ್ಯಾನ ಮಾಡೋಕ್ಕೆ ಹೋದರೆ ನಿದ್ದೆನೇ ಬರೋದು, ಧ್ಯಾನ ಆಗಲ್ಲ. ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಪೂರ್ತಿ ನಿದ್ದೆ ಮಾಡಿ ಎದ್ದು ಆವಾಗ ಕೂತ್ಕೊಂಡ್ರು ಕೂಡ ಧ್ಯಾನ ಆಗಲ್ಲ. ಧ್ಯಾನಕ್ಕೆ ಟೈಮ್ ಅನ್ನೋದು ಗಡಿಯಾರ ಟೈಮ್ ಅಲ್ಲ. ಧ್ಯಾನಕ್ಕೆ ಟೈಮು ಮೈ ಬಾಡಿ, ಐ ಆಮ್ ರೆಡಿ ಫಾರ್ ದಿಸ್. ಈಸ್ ಮೈ ಬಾಡಿ ರೆಡಿ? ನನ್ನ ದೇಹ ಸ್ವಲ್ಪ ಹಸಿವಾಗಿದೆಯಾ? ನನ್ನ ದೇಹಕ್ಕೆ ಸ್ವಲ್ಪ ಸುಸ್ತಾಗಿದೆಯಾ? ಇದು ಫಿಸಿಕಲ್ ಕಂಡೀಷನ್. ನಾನು ಉಪವಾಸದಲ್ಲಿದ್ದೀನಾ? ನಾನು ಇವಾಗ ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಳ್ತೀನಾ? ಒಳಗಡೆ ಯಾವ ಕ್ರಿಯೆಯೂ ನಡೀತಾ ಇಲ್ಲ, ಇವಾಗ ನಾನು ಕೂತ್ಕೊಳ್ತೀನಿ. ಎರಡನೇದು ಮಾನಸಿಕ ಸ್ಥಿತಿ. ಇದು ನನ್ನಲ್ಲಿ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಯೂಶಲಿ ಏನು ಮಾಡ್ತಾರೆ, ಕೂತ್ಕೊಳ್ಬೇಕಾದ್ರೆ ನಾನು ಇವತ್ತು ಬೆಳಕು ನೋಡ್ತೀನಿ ಅಂತ ಕೂತ್ಕೋತಾರೆ, ನಾನು ಚಕ್ರ ಆ್ಯಕ್ಟಿವೇಟ್ ಮಾಡ್ತೀನಿ ಅಂತ ಕೂತ್ಕೋತಾರೆ, ನಾನು ಕುಂಡಲಿನಿ ಧ್ಯಾನ ಮಾಡ್ತಾಯಿದ್ದೀನಿ, ಕುಂಡಲಿನಿ ರೈಸ್ ಮಾಡ್ತೀನಿ ಅಂತ ಕೂತ್ಕೋತಾರೆ. ಅಥವಾ ನಾನು ಏನಾದರೂ ಒಂದು ದರ್ಶನ ಆಗಬೇಕು, ಓಂಕಾರ ಕೇಳಿಸ್ಬೇಕು ಅಂತ ಕೂತ್ಕೋತಾರೆ. ನೋ, ಪ್ರತಿ ಸತಿ ಕೂತ್ಕೊಂಡ್ರು, ಎಷ್ಟನೇ ಸತಿ ಕೂತಿದ್ರು ಪ್ರತಿ ಸತಿನೂ ಹೊಸದಾಗಿ ಕೂತ್ಕೋಬೇಕು. ನಿಮಗೆ ಇನ್ನೋಸೆಂಟಾಗಿ ಖಾಲಿ ಕೂತ್ಕೋಬೇಕು, ಯಾವ ಅಪೇಕ್ಷೆನೂ ಇಲ್ಲದೆ ಕೂತ್ಕೋಬೇಕು. ಮನಸ್ಸು ಹೇಗಿರಬೇಕು? ಏನನ್ನೂ ಅಪೇಕ್ಷೆ ಪಡ್ಕೊಳ್ದು, ಓಪನ್ ಆಗಿರಬೇಕು. ಅಲೋ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಓಪನ್ ಟು ದಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಗಡಿಯಾರ ಟೈಮಲ್ಲ. ನಿಮಗೆ ಯಾವಾಗ ಸಂಪೂರ್ಣವಾಗಿ ಆ ರೀತಿ ಕೊಟ್ಟು ಕೂತ್ಕೋಬೇಕನ್ಸುತ್ತೋ ದ್ಯಾಟ್ ಈಸ್ ದಿ ರೈಟ್ ಟೈಮ್ ಫಾರ್ ಮೆಡಿಟೇಷನ್. ಆದರೆ ಒಂದು ಸತಿ ನಾವು ಆ ಥರ ಕೂತ್ಕೊಂಡು ಧ್ಯಾನ ಮಾಡಿದಾಗ ಪ್ರತಿದಿನ ಒಂದು ಸೈಕಲ್, ಆ ಟೈಮಿಗೆ ಬಂದ ತಕ್ಷಣ ಆ ಟೈಮೇ ನಮಗೆ ಒಂಥರ ರಿಮೈಂಡ್ ಮಾಡುತ್ತೆ. ಅಲಾರಮ್ ಥರ ಒಳಗಡೆ ಒಂದು ಅಲಾರಮ್ ಇದೆ.
ನೋಡು ನಿನ್ನೆ ನಾನು ಧ್ಯಾನ ಮಾಡಿದ್ದೆಲ್ಲ ಈ ಟೈಮ್ ಬಂತು ಮೆಡಿಟೇಷನ್ ಮಾಡು ಅಂತ ಒಳಗಡೆಯಿಂದ ಬರುತ್ತೆ, ಅದು ಸೆಟ್ ಆಗೋಗುತ್ತೆ. ಒಂದು ಸ್ವಲ್ಪ ದಿನ ಮಾಡಿದ್ರೆ ನಾವು ಮಾಡಬೇಕಾಗಿಲ್ಲ, ಅದು ಮಾಡಿಸುತ್ತೆ. ನಿಮ್ಮ ಡೆಡಿಕೇಷನ್ನಲ್ಲಿ ಒಂದು 4-5 ದಿನ ಮಾಡಿ ಆಮೇಲೆ ಅದೇ ಮಾಡಿಸುತ್ತೆ. ಆ ಟೈಮ್ ಆದರೂ ಅಂದರೆ ಧ್ಯಾನ ಟೈಮ್ ಆಯಿತು ಅಂತ ನಮಗೇನೆ ಮಾಡದೇ ಇರೋ ಸಮಾಧಾನ ಇಲ್ಲ, ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಆ ರೀತಿ ಅದೇ ಒಂದೇ ಜಾಗದಲ್ಲಿ ಮಾಡ್ತಿದ್ರಂತೂ ಆ ಜಾಗನೇ ನಮ್ಮನ್ನು ಸೆಳೆಯುತ್ತೆ. ಬಿಕಾಸ್ ಆಫ್ ದಿ ವೈಬ್ರೇಷನ್, ಬಿಕಾಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಯು ಹ್ಯಾಡ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್, ಇಟ್ ಪುಲ್ಸ್ ಯು ಬ್ಯಾಕ್. ಯೋಗ ಆಗಲಿ ಧ್ಯಾನ ಆಗಲಿ ಪ್ರತಿಯೊಂದೂ ನೋಡಿ. ಬೇಕಾದ್ರೆ ಮನೇಲಿ ಒಂದು ಚೇರ್ ಮೇಲೆ ನೀವು ಕೂತ್ಕೊಳ್ಳಿ, ಯಾವಾಗಲೂ ಹೋಗಿ ಅದೇ ಚೇರ್ ಮೇಲೆ ಕೂತ್ಕೊಳ್ತೀರ. ಯಾರ್ದಾರು ಮನೆಗೆ ಹೋಗಿ ಫಸ್ಟ್ ಒಂದು ಕೂತ್ಕೊಳ್ಳಿ ಒಂದು ಚೇರ್ ಮೇಲೆ, 1 ವಾರ ನೀವು ಅವ್ರ ಮನೇಲಿದ್ರೆ ಅದೇ ಚೇರ್ ಹುಡ್ಕೊಂಡು ಹೋಗ್ತೀರ. ಹಾಗೆಯೇ ಆ ಜಾಗ ಕೂಡ ಬಹಳ ಮುಖ್ಯ. ವಿ ಕ್ಯಾನ್ ಫೀಲ್ ದಿ ವೈಬ್ರೇಷನ್. ನಮ್ಮ ವೈಬ್ರೇಷನ್ ಅಲ್ಲಿ ಇನ್ನೂ ಇರುತ್ತೆ, ನಾವು ಅದೇ ನಮ್ಮನ್ನು ಎಳೆಯುತ್ತೆ, ಅಲ್ಲಿ ಕೂತ್ಕೊಳ್ತೀವಿ ನಾವು. ಹಾಗೆ ಅಮ್ಮ, ತುರ್ಯಾವಸ್ಥೆ ಅಂತಂದ್ರೆ ಏನು? ನಿಮಗೆ ಅವಸ್ಥಾತ್ರಯಗಳು ಗೊತ್ತಿರಬೇಕು. ಇದಕ್ಕೆ ಅವಸ್ಥಾತ್ರಯ ಅಂತ ಹೇಳಿದ್ರೆ ನಮ್ಮ ಮಾನಸಿಕವಾಗಿ ನಮಗೆ ಯಾವ್ಯಾವ ಅನುಭವಕ್ಕೆ ಬಂದಿದೆ ಅಂತ. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಚ್ಚರಾವಸ್ಥೆಯಲ್ಲಿ ಇರ್ತೀವಿ. ಅಂದರೆ ನಿದ್ದೆ ಇಲ್ಲ, ಇಲ್ಲಿ ಕನಸಿಲ್ಲ, ಎದ್ದಿದ್ದೀವಿ, ಇಂದ್ರಿಯಗಳೆಲ್ಲ ಎಚ್ಚರವಾಗಿದೆ. ಇಂದ್ರಿಯಗಳೆಲ್ಲವೂ ಕೂಡ ತಮ್ಮ ಕ್ರಿಯೆಗಳನ್ನು ಮಾಡ್ತಾ ಇದೆ, ಪ್ರಪಂಚನ ಗ್ರಹಿಸ್ತಾ ಇದೆ, ವಿಚಾರಗಳು ಬರ್ತಾ ಇದೆ, ಅದನ್ನು ಗ್ರಾಸ್ಪ್ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಶಬ್ದ ಸ್ಪರ್ಶ ರಸಗಂಧಗಳೆಲ್ಲ ಎಚ್ಚರವಾಗಿದೆ, ನಮಗೆ ಮೆಸೇಜ್ ತರ್ತಾ ಇದೆ, ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದು ಎಚ್ಚರಾವಸ್ಥೆ. ಆದರೆ ತುಂಬ ಜನಕ್ಕೆ ಈ ಎಚ್ಚರದಲ್ಲಿ ಸಾಕ್ಷಿ ಆಗೋದು ಗೊತ್ತಿಲ್ಲ. ನನಗೆ ತುಂಬ ಸರಿ ಕೇಳ್ತಾರೆ, ನಾವು ಎದ್ದಿದ್ದೀವಲ್ಲ, ನೀವು ಎದ್ದಿದ್ದೀರಾ, ಆದರೆ ನೀವು ಎಚ್ಚರವಾಗಿಲ್ಲ, ಮಲಗಿದ್ದೀರಾ. ಎದ್ದಿದ್ರೂ ಮಲಗಿದ್ದೀರಾ. ನೀವು ಹೇಳ್ಬೋದು ನಾನು ಎದ್ದಿದ್ದೀನಿ ಅಂತ, ಸಾಲದದು. ನೀವು ಮಲಗಿದ್ದೀರಾ, ಇನ್ನೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದೀರಾ, ಮಾಯಾ ನಿದ್ರೆಯಲ್ಲಿ ಮಲಗಿದ್ದೀರಾ. ಏಳಬೇಕಾಗಿರೋದು, ಎಚ್ಚರವಾಗಬೇಕಾಗಿರೋದು, ಅಲರ್ಟ್ ಆಗಬೇಕಾಗಿರೋದು ನೀವು ಸಾಕ್ಷೀಭೂತವಾಗಬೇಕು. ಎದ್ದಿದ್ದಾಗ ನೀವು ಮಾಡ್ತಾ ಇರೋದ್ರ ಬಗ್ಗೆ ನಿಮಗೆ, ನಾನು ಇದು ಮಾಡ್ತಾ ಇದ್ದೀನಿ, ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಕೆಲಸಕ್ಕೆ ಬಾರದೇ ಇರೋದು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಬೇಡದನ್ನು ನೋಡ್ತಾ ಇದ್ದೀನಿ, ಇದು ನಿಮಗೆ ಗೊತ್ತಾಗಬೇಕಲ್ಲ. ಇಲ್ಲದ್ರೆ ದಿನ ನೋಡ್ತೀರಾ, ದಿನ ಮಾಡ್ತೀರಾ, ಅಭ್ಯಾಸ ಮಾಡ್ಕೊಳ್ತೀರಾ, ಅದು ಇಂದ್ರಿಯಕ್ಕೆ ಅಭ್ಯಾಸ ಮಾಡ್ತೀರಾ, ಅಡಿಕ್ಷನ್ ಆಗುತ್ತೆ, ಕರ್ಮ ಆಗುತ್ತೆ. ನೀವು ಅದಕ್ಕೆ ಸಾಕ್ಷಿಯಾಗಿದ್ದರೆ ನಿಮಗೆ ಸರಿ ತಪ್ಪುಗಳು ಗೊತ್ತಾಗುತ್ತೆ. ಪ್ರಜ್ಞೆಯಲ್ಲಿದ್ದರೆ ಎಚ್ಚರ ಇರೋರು ತಪ್ಪು ಮಾಡಿದಾಗ ಗೊತ್ತಾದರೆ ಇನ್ನೊಂದು ಸತಿ ಮಾಡೋದಿಲ್ಲ, ಬಹಳ ಜಾಗರೂಕತೆಯಿಂದ ಇರ್ತಾರೆ. ನೀವು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಎದ್ದಾಗ, ಎದ್ದಿದ್ರೆ. ಅದಕ್ಕೆ ಆ ಸಾಕ್ಷಿಯಾಗಿ ಎಚ್ಚರವನ್ನು ನೋಡೋದು. ಯಾರು ಆ ಥರ ಕಳೀತಾರೆ ಬೆಳಗ್ಗೆ, ಅವರು ಮಲಗಿದಾಗ ನಿದ್ರೆನಲ್ಲೂ ಅವರು ನಿದ್ರೆಗೆ ಸಾಕ್ಷಿಯಾಗಿರ್ತಾರೆ. ದೇ ಆರ್ ಸ್ಲೀಪಿಂಗ್ ಬಟ್ ದೇ ಆರ್ ಅವೇರ್. ಅದಕ್ಕೆ ಹೇಳೋದು ಕೃಷ್ಣ, ಯಾರು ಜ್ಞಾನಿಗಳು ನಿದ್ದೆದಲ್ಲಿ ಎದ್ದಿರ್ತಾರೆ, ಯಾರು ಅಜ್ಞಾನಿಗಳು ಎದ್ದಿದ್ರೂ ಮಲಗಿರ್ತಾರೆ. ಅಂದರೆ ಅರ್ಥ ಗೊತ್ತಾಯ್ತಾ? ಎದ್ದಿದ್ರೂ ಮಲಗಿರೋದು, ಕಣ್ಬಿಟ್ಟಿರ್ತೀರಾ, ಮಾಡ್ತಿರ್ತೀರಾ, ಆದರೂ ಮಲಗಿದ್ದೀರಾ. ಯಾಕೆಂದರೆ ನಿಮ್ಗೆ ಇನ್ನೂ ಎಚ್ಚರ ಆಗೇ ಇಲ್ಲ, ನಿಮ್ಗೇನು ಮಾಡ್ತೀರಾ, ಮೈಮೇಲೆ ಪ್ರಜ್ಞೆನೇ ಇಲ್ಲ ಅಲ್ವಾ? ಈಗ ನಿದ್ದೆನಲ್ಲೂ ಎಚ್ಚರವಾಗಿ ಸಾಕ್ಷಿಯಾಗಿರ್ತೀರ. ಆ ಸಾಕ್ಷಿ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ, ಯಾಕೆಂದರೆ ಅದು ಕಾನ್ಸ್ಟೆಂಟ್ ಫ್ಯಾಕ್ಟರ್. ಅದು ನಿದ್ದೆನೂ ನೋಡ್ತಾ ಇದೆ, ಈಗ ಕನಸು ಬೀಳ್ತಾ ಇದೆ, ಕನಸನ್ನು ನೋಡ್ತಾ ಇದೆ, ಎಚ್ಚರವಾದರೆ ಎಚ್ಚರವನ್ನು ನೋಡ್ತಾ ಇದೆ. ಅಂದಮೇಲೆ ಅದೊಂದು ಸ್ಥಿತಿ ಅಲ್ವಾ, ಅದು ಎಕ್ಸ್ಟ್ರಾ ಸ್ಥಿತಿ ಅಲ್ವಾ, ಅದು ಸ್ಪೆಷಲ್ ಸ್ಥಿತಿ ಅಲ್ವಾ, ಅದು ಆಲ್ಟರ್ಡ್ ಸ್ಥಿತಿ ಅಲ್ವಾ, ಮೂರನ್ನೂ ಮೀರಿದ್ದಲ್ವಾ. ಅದನ್ನು ತುರಿಯ ಅಂತ ಹೇಳ್ತಾರೆ. ತುರಿಯ ಈಸ್ ದಿ 4th ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಇಸ್ ಎ ವಿಟ್ನೆಸಿಂಗ್ ಸ್ಟೇಟ್. ಸಹಜವಾಗಿ ನಮ್ಮ ಸ್ವಭಾವದಿಂದ, ನಮ್ಮ ಕ್ಯಾರೆಕ್ಟರಿಂದ, ನಮ್ಮ ಪರ್ಸನಾಲಿಟಿ ಅದರ ಎಕ್ಸ್ಪ್ರೆಷನ್ ಆಗಿದೆ ಹೊರತು ನಾನು ಅದಕ್ಕಾಗಿ ಮಾಡ್ತಾ ಇಲ್ಲ. ಕರ್ಮಕ್ಕಾಗಿ ಕರ್ಮ ಅಷ್ಟೇ ಹೊರತು ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೀನಿ. ಇದು ಕರ್ಮಯೋಗ. ಇದಿಲ್ಲ ಕರ್ಮ.